ಗೌರಿ ಗಣೇಶ ಹಬ್ಬ ಆಚರಣೆಗೆ ಚಾಲನೆ ಸಿಕ್ಕಿದ್ದು ತಾಲೂಕಿನಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳು ಮೂರ್ತಿ ತಯಾರಕರಿಂದ ಫೈನಲ್ ಟಚ್ ಅಪ್ ಪಡೆದುಕೊಂಡು ಪ್ರತಿಷ್ಠಾಪನೆಗೆ ಕೊಂಡೊಯ್ಯಲಾಗಿದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ವೇದಿಕೆ ಒದಗಿಸಿದ್ದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಈಗ ಎಲ್ಲೆಡೆ ವಿಸ್ತರಿಸಿಕೊಂಡಿದೆ. ಮನೆಗಳಲ್ಲಷ್ಟೇ ಅಲ್ಲದೆ ಯುವಕ ಮಂಡಲಗಳು ಗಲ್ಲಿ ಗಲ್ಲಿಯಲ್ಲಿಯೂ ಸಾರ್ವಜನಿಕವಾಗಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಿವೆ. ಹೊನ್ನಾವರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿಯೂ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಅದ್ದೂರಿಯಾಗಿಯೇ ನಡೆಯುತ್ತದೆ. ವರ್ಷದಿಂದ ವರ್ಷಕ್ಕೆ ಮೂರ್ತಿಗಳ ಪ್ರತಿಷ್ಠಾಪನೆ ಸಂಖ್ಯೆ ಹೆಚ್ಚಳವಾಗುತ್ತಲೇ ಇದೆ. ಇಂದು ಮಣ್ಣಿನಿಂದ ಗಣೇಶ ಮೂರ್ತಿಗಳನ್ನು ತಯಾರಿಸುವವರು ವಿರಳರಾಗುತ್ತಾ ಬಂದಿದ್ದಾರೆ. ಕೆಲವು ಕಲಾವಿದರು ಮೂರ್ತಿ ತಯಾರಿಕೆ ಕೆಲಸ ನಿಲ್ಲಿಸಿದ್ದಾರೆ. ಇನ್ನೂ ಕೆಲವರು ಹಲವು ದಶಕಗಳಿಂದ ಪೂರ್ವಿಕರು ಮಾಡಿಕೊಂಡು ಬಂದಿರುವ ಮೂರ್ತಿ ತಯಾರಿಕೆ ಕೆಲಸ ಮುಂದುವರೆಸಿದ್ದಾರೆ. ಹೊಸದಾಗಿ ಮೂರ್ತಿ ತಯಾರಿ ಮಾಡುವವರು ಪ್ರತಿ ವರ್ಷ ವಿವಿಧ ಬಗೆಯ ಮಣ್ಣಿನ ಮೂರ್ತಿ ಮಾಡಿ ಗಮನ ಸೆಳೆಯುತ್ತಿದ್ದಾರೆ. ಶಿರಸಿ ಹೆಗ್ಗರಣೆಯಿಂದ ಮಣ್ಣನ್ನು ತಂದು ಹದಗೊಳಿಸಿ ಮೂರ್ತಿ ತಯಾರಿಸಲು ಹಲವು ತಿಂಗಳುಗಳ ಪರಿಶ್ರಮ ಪಟ್ಟು ಬಣ್ಣ ಬಣ್ಣದ ಮೂರ್ತಿಗೆ ಕಲಾವಿದರು ಜೀವ ತುಂಬುತ್ತಾರೆ. ಹಡಿನ್ಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಡಗೋಡಿನ ಸುರೇಶ್ ನಾಯ್ಕ್ ವೃತ್ತಿಯಲ್ಲಿ ಛಾಯಾಗ್ರಾಹಕರಾಗಿ ಚಿತ್ರ ಕಲಾವಿದರಾಗಿ ಗುರುತಿಸಿಕೊಂಡವರು. ಅದರ ಜೊತೆಗೆ ಹವ್ಯಾಸಕ್ಕೆ ಮಣ್ಣಿನ ಗಣೇಶ ಮೂರ್ತಿ ಮಾಡುವುದರಲ್ಲಿ ಪರಿಣತಿ ಪಡೆದು ಈಗ ತಾಲೂಕಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಅವರ ಕೈಯಲ್ಲಿ ಪ್ರತಿ ವರ್ಷ ಹಲವಾರು ಬಗೆಯ ಮೂರ್ತಿ ಅರಳುತ್ತಿದೆ. ಅವರ ನೈಪುಣ್ಯದ ಕಲೆಗೆ 32 ವರ್ಷಗಳು ಕಳೆದಿವೆ. ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾದ ಮೂರ್ತಿ ಇವರ ಕೈಚಳಕದಿಂದ ಸಿದ್ಧಗೊಳ್ಳುತ್ತಿದೆ. ಇನ್ನು ತಾಲೂಕಿನಲ್ಲಿ ಅನೇಕ ಗಣೇಶ ಮೂರ್ತಿ ತಯಾರಿಕೆಯ ಕಲಾಕಾರರಿದ್ದು ವಿವಿಧ ಆಕಾರದ ಆಕರ್ಷಣೀಯ ಗಣೇಶ ಮೂರ್ತಿ ಸಿದ್ಧಪಡಿಸುತ್ತಿದ್ದಾರೆ. ಕಳೆದ 32 ವರ್ಷದಿಂದ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದೇನೆ. ಗ್ರಾಹಕರು ನನ್ನ ಕಲೆಗೆ ಪ್ರೋತ್ಸಾಹ ನೀಡಿದ್ದಾರೆ. ಬಣ್ಣದ ಬೆಲೆ ಜಾಸ್ತಿ, ಮಣ್ಣಿನ ಕೊರತೆ ನಡುವೆಯೂ ಪ್ರತಿ ವರ್ಷ ಗಣೇಶ ಮೂರ್ತಿ ಕೆಲಸವನ್ನ ವೃತ್ತಿಯ ಜೊತೆಗೆ ಭಕ್ತಿಯ ಸಂಕೇತವಾಗಿ ಈ ಕಲೆಯ ಕಾಯಕದಲ್ಲಿ ತೊಡಗಿಕೊಂಡಿದ್ದೇನೆ ಎಂದು ಸುರೇಶ್ ನಾಯ್ಕ್ ಹುಡಗೋಡ್ ನುಡಿಸಿರಿಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ವಿಘ್ನ ವಿನಾಶಕನ ಪ್ರತಿಷ್ಠಾಪಿಸಿ ಪೂಜಿಸಲು ಭಕ್ತಗಣಗಳಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದ್ದು ಕ್ಷಣಗಣನೆ ಆರಂಭವಾಗಿದೆ. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.